ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ1 ಪವಿತ್ರಾ ಗೌಡ ವಿರುದ್ಧ ರಾಜಾತಿಥ್ಯ ಆರೋಪ ಕೇಳಿಬಂದಿದೆ. ಪ್ರಕರಣವೊಂದರಲ್ಲಿ ಜೈಲಿಗೆ ಹೋಗಿದ್ದ ಸಂಧ್ಯಾ ಪವಿತ್ರ ನಾಗರಾಜ್ ಎಂಬುವರು ಈ ಆರೋಪವನ್ನು ಮಾಡಿದ್ದಾರೆ. ಜೈಲಿನ ಭದ್ರತಾ ಸಿಬ್ಬಂದಿ ಪವಿತ್ರಾ ಗೌಡ ಕಾಲು ಒತ್ತುತ್ತಾರೆ. ಪವಿತ್ರಾ ಗೌಡಗೆ ಮನೆಯೂಟವೂ ಬರುತ್ತೆ, ಸಿಬ್ಬಂದಿಗಳೇ ಮನೆಯಿಂದ ಬಾಕ್ಸ್ ತಗೊಂಡು ಬರ್ತಾರೆ ಎಂದು ಆರೋಪ ಮಾಡಿದ್ದು, ಈ ಹಿನ್ನೆಲೆ ಸಂಧ್ಯಾ ಪವಿತ್ರ ನಾಗರಾಜ್ ವಿರುದ್ಧ ದೂರು ದಾಖಲಾಗಿದೆ. ಪ್ರಕರಣವೊಂದರಲ್ಲಿ ಜೈಲಿಗೆ ಹೋಗಿದ್ದ ಸಂಧ್ಯಾ ಪವಿತ್ರ ನಾಗರಾಜ್ ಖಾಸಗಿ ಮಾಧ್ಯಮದಲ್ಲಿ ರಾಜಾತಿಥ್ಯದ ಬಗ್ಗೆ ಹೇಳಿಕೆ ನೀಡಿದ್ದರು. ತುಂಬಾ ಐಷಾರಾಮಿಯಾಗಿ ಜೈಲಲ್ಲಿ ಪವಿತ್ರಾ ಗೌಡ ಇದ್ದಾರೆ. ಜೈಲಿನಲ್ಲಿ ಮೇಕಪ್ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಇದೆ. ಜೈಲು ಅನ್ನೋಕ್ಕಿಂತ ಮನೆಯಲ್ಲಿರೋ ರೀತಿ ಪವಿತ್ರಾ ಗೌಡ ಇದ್ದಾರೆ. ದರ್ಶನ್ಗೆ ಯಾವುದೇ ಸೌಲಭ್ಯಗಳು ಸಿಗ್ತಿಲ್ಲ. ಪವಿತ್ರಾ ಗೌಡಗೆ ಅಲ್ಲಿರೋ ಭದ್ರತಾ ಸಿಬ್ಬಂದಿಯೇ ಎಲ್ಲಾ ವ್ಯವಸ್ಥೆ ಮಾಡ್ತಾರೆ ಎಂದು ಹೇಳಿದ್ದರು. ಸಂಧ್ಯಾ ಪವಿತ್ರ ನಾಗರಾಜ್ ಹೇಳಿಕೆ ಹಿನ್ನೆಲೆ ಜೈಲಧಿಕಾರಿಗಳಿಗೆ ಭದ್ರತಾ ಸಿಬ್ಬಂದಿ ರಶ್ಮಿ ದೂರು ನೀಡಿದ್ದಾರೆ. ಸಿಬ್ಬಂದಿ ರಶ್ಮಿ ದೂರು ಆಧರಿಸಿ ಸಂಧ್ಯಾ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಸದ್ಯ ಕೋರ್ಟ್ ಅನುಮತಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಮುಗಿದು 6 ತಿಂಗಳು ಕಳೆದ ಬಳಿಕ ಬಿಗ್ ಬಾಸ್ ಕನ್ನಡ 13 ಆರಂಭ ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಬಿಗ್ ಬಾಸ್ ಕನ್ನಡ 13 ಕಾರ್ಯಕ್ರಮದ ತೆರೆಮರೆಯ ಕೆಲಸಗಳಿಗೆ ಚಾಲನೆ ಕೊಡಲಾಗಿದೆ. ಆಡಿಷನ್ ಪ್ರಕ್ರಿಯೆ, ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಭರದಿಂದ ಸಾಗುತ್ತಿದೆ. ಈ ಬಾರಿ ಕಾಮನ್ ಮ್ಯಾನ್ಗೂ ಬಿಗ್ ಬಾಸ್ ಅವಕಾಶ ಕಲ್ಪಿಸಿರುವುದು ವಿಶೇಷ. ಸಾಮಾನ್ಯ ಜನರು ಬಿಗ್ ಬಾಸ್ ಶೋಗೆ ಆಯ್ಕೆ ಆಗ್ಬೇಕು ಅಂದ್ರೆ ಮೊದಲು ಆಡಿಷನ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಂದ್ಹಾಗೆ ಇದಕ್ಕೆ ಡೆಡ್ಲೈನ್ ಯಾವಾಗ ಗೊತ್ತಾ? ಬಿಗ್ ಬಾಸ್ ಕನ್ನಡ 13ನೇ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಲು ಇಚ್ಛಿಸುವವರು ತಮ್ಮ ಬಗ್ಗೆ ಒಂದು ವಿಡಿಯೋ ಮಾಡಿ ಅರ್ಜಿ ಭರ್ತಿಸಿ ಅಪ್ಲೋಡ್ ಮಾಡಬೇಕಿತ್ತು. ಈ ಆಡಿಷನ್ ವಿಡಿಯೋ ಅಪ್ಲೋಡ್ ಮಾಡಲು ಕೊನೆಯ ದಿನಾಂಕ ಜೂನ್ 21. ಅದಾದ್ಮೇಲೆ ಬರುವ ಯಾವುದೇ ಆಡಿಷನ್ ಫಾರ್ಮ್ಗಳನ್ನ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ತಂಡ ಪರಿಗಣಿಸುವುದಿಲ್ಲ. ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಅಧಿಕೃತ ಮಾಹಿತಿ ಹಂಚಿಕೊಂಡಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸ್ಪರ್ಧಿಗಳೆಲ್ಲರೂ ನಮ್ಮೂರಿಗೆ ನೀವು ಬನ್ನಿ, ನಿಮ್ಮೂರಿಗೆ ನಾವು ಬರ್ತೀವಿ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಎಂದು ಪ್ರೀತಿಯಿಂದ ಮಾತನಾಡ್ಕೊಳ್ತಾ ಒಂದಷ್ಟು ಪ್ಲಾನ್ಸ್ಗಳನ್ನು ಮಾಡ್ಕೊಂಡಿದ್ರು. ಆದರೆ ಬಿಗ್ ಬಾಸ್ ಮುಗಿದ್ಮೇಲೆ ಸ್ಪರ್ಧಿಗಳೆಲ್ಲರೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ವಿನ್ನರ್ ಗಿಲ್ಲಿ ನಟ ಸದ್ಯ KVN ಪ್ರೊಡಕ್ಷನ್ಸ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸುವ ಬಂಪರ್ ಆಫರ್ ಪಡೆದಿದ್ದಾರೆ. ಈ ನಡುವೆ ಗಿಲ್ಲಿ ನೆನೆದು ರಕ್ಷಿತಾ ಶೆಟ್ಟಿ ಸಂದರ್ಶನವೊಂದರಲ್ಲಿ ಕಣ್ಣೀರಿಟ್ಟಿದ್ದಾರೆ. ಎಲ್ಲ ಮೆಮರೀಸ್ ಫೇಡ್ ಔಟಾ ಎಂಬ ಪ್ರಶ್ನೆಗೆ ಸಿಡಿದೆದ್ದ ರಕ್ಷಿತಾ, ಪ್ಲೀಸ್ ಫೇಡ್ ಔಟ್ ಅಂತ ಹೇಳ್ಬೇಡಿ, ಯಾವತ್ತೂ ಫೇಡ್ ಔಟ್ ಆಗಲ್ಲ. ಯಾವಾಗ್ಲೂ ಆ ಕ್ಷಣಗಳೆಲ್ಲ ನನ್ನ ಮನ್ಸಿನಲ್ಲಿರುತ್ತೆ. ನಾನಿವತ್ತಿಗೂ ಏನನ್ನೂ ಮರ್ತಿಲ್ಲ. ಈಗ ಕ್ವಾಟ್ಲೆ ಕಿಚನ್ ಶೋ ಮಾಡ್ಬೇಕಾದ್ರೂ ನನಗೆ ಬಿಗ್ ಬಾಸ್ ನೆನಪಾಗತ್ತೆ. ಯಾಕೆ ಅಂತ ಗೊತ್ತಿಲ್ಲ. ನಾವು ಮನುಷ್ಯರು ಬೇಗ ಮೂವ್ ಆನ್ ಆಗಬೇಕು. ಎಲ್ಲವನ್ನೂ ಮನ್ಸಿನಲ್ಲಿಟ್ಕೊಂಡ್ರೆ ನಮಗ್ ನೋವಾಗೋದು ಎಂದಿದ್ದಾರೆ. ನಿರ್ದೇಶಕ ಕಾರ್ತಿಕ್ ಸುಬ್ಬರಾಜ್ ಇನ್ನೂ ಹೆಸರಿಡದ ಚಿತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಚಿತ್ರಕ್ಕೆ ಇಳಯರಾಜ ಸಂಗೀತ ನೀಡಲಿದ್ದಾರೆ. ಆಸ್ಕರ್ ಪ್ರಶಸ್ತಿ ವಿಜೇತ ಗುನೀತ್ ಮೋಂಗ ಸಂಗೀತ ನಿರ್ದೇಶನವಿದೆ. ನಿರ್ದೇಶಕರು ಅಥರ್ವ ನಾಯಕನಾಗಿರುವ ಮತ್ತೊಂದು ಚಿತ್ರದಲ್ಲೂ ಕೆಲಸ ಮಾಡುತ್ತಿದ್ದಾರೆ ಎಂದು ಹೊಸ ವರದಿಗಳು ಹೊರಬಿದ್ದಿವೆ. ಕನ್ನಡ ನಟ ಉಪೇಂದ್ರ ಕಾರ್ತಿಕ್ ಸುಬ್ಬರಾಜ್ ನಿರ್ದೇಶಿಸುತ್ತಿರುವ ಚಿತ್ರದೊಂದಿಗೆ ತಮಿಳು ಚಿತ್ರರಂಗಕ್ಕೆ ಮರಳಲಿದ್ದಾರೆ ಎಂದು ಆಪ್ತ ಮೂಲಗಳು ಸಿನಿಮಾ ಎಕ್ಸ್‌ಪ್ರೆಸ್‌ಗೆ ದೃಢಪಡಿಸಿವೆ. ಈ ಪ್ರಾಜೆಕ್ಟ್ ಬಗ್ಗೆ ಅಧಿಕೃತ ಘೋಷಣೆ ಇನ್ನೂ ಬರಬೇಕಿದೆ. ಚಿತ್ರದಲ್ಲಿ ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರೀಕರಣ ಮುಂದಿನ ತಿಂಗಳು. ಕಾರ್ತಿಕ್ ಸುಬ್ಬರಾಜ್ ಅವರ ಸ್ಟೋನ್ ಬೆಂಚ್ ಬ್ಯಾನರ್ ಬೆಂಬಲದೊಂದಿಗೆ ಪ್ರಾರಂಭವಾಗಲಿದೆ. ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಉಪೇಂದ್ರ 36 ವರ್ಷಗಳ ಚಿತ್ರರಂಗದ ವೃತ್ತಿಜೀವನದ ಅನುಭವ ಹೊಂದಿದ್ದಾರೆ. ಬಹುಭಾಷಾ ನಟಿ ಶರ್ಮಿಳಾ ಮಾಂಡ್ರೆ ಸದ್ಯದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ. ತಮಿಳಿನ ಖ್ಯಾತ ಚಿತ್ರ ನಿರ್ಮಾಪಕ ಸುಧನ್ ಸುಂದರಂ ಅವರೊಂದಿಗೆ ಮುಂದಿನ ವಾರ ಶರ್ಮಿಳಾ ಅವರ ನಿಶ್ಚಿತಾರ್ಥ ನೆರವೇರಲಿದೆ ಎಂಬ ಸುದ್ದಿ ಗಾಂಧಿನಗರದಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ. ಆದರೆ ಈ ಸಂತಸದ ಸುದ್ದಿ ಹೊರಬೀಳುತ್ತಿದ್ದಂತೆ ಇತ್ತ ಪ್ರಖ್ಯಾತ ನಿರ್ದೇಶಕ ನಟ ಪವನ್ ಕುಮಾರ್ ಅವರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಹೌದು, ಶರ್ಮಿಳಾ ಮಾಂಡ್ರೆ ಅವರ ಮದುವೆ ಸುದ್ದಿ ಕಿವಿಗೆ ಬೀಳುತ್ತಿದ್ದಂತೆ
ಪವನ್ ಕುಮಾರ್ ತಮ್ಮದೇ ಶೈಲಿಯಲ್ಲಿ ತಮಾಷೆಯ ವಿಡಿಯೋವೊಂದು ಈಗ ಸೋಷಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ವೈರಲ್ ಆಗಿದೆ. ವಿಡಿಯೋದ ಆರಂಭದಲ್ಲಿ ಶರ್ಮಿಳಾ ಮಾಂಡ್ರೆ ಸೋಫಾ ಮೇಲೆ ಕೂತು ಪುಸ್ತಕ ಓದುತ್ತಿರ್ತಾರೆ. ಹಿನ್ನೆಲೆಯಲ್ಲಿ ಗಾಳಿಪಟ 2 ಚಿತ್ರದ ಹಾಡು ಪ್ಲೇ ಆಗುತ್ತಿರ್ತದೆ. ಕ್ಯಾಮ್ರಾ ತಿರುಗುತ್ತಿದ್ದಂತೆ ಅಲ್ಲಿ ಪವನ್ ಕುಮಾರ್ ಹತಾಶರಾಗಿ ನಿಂತಿರ್ತಾರೆ ಮತ್ತು ಅವರ ಎದೆಯ ಮೇಲೆ ಒಡೆದ ಹೃದಯದ ಎಮೋಜಿ ಮೂಡುತ್ತದೆ. ನಂತರ ಶರ್ಮಿಳಾ ಹಾಗೂ ಸುಧನ್ ಸುಂದರಂ ಅವರ ನಿಶ್ಚಿತಾರ್ಥದ ಸುದ್ದಿ ಕಾಣಿಸಿಕೊಳ್ಳುತ್ತದೆ. ಕೊನೆಯಲ್ಲಿ ಪವನ್, ನಿಮ್ಮ ನಿರ್ಧಾರಕ್ಕೆ ನನ್ನ ಸಂತೋಷವಿದೆ ಶಮ್ಮಿ ಮ್ಯಾಮ್ ಎನ್ನುತ್ತಾ ಅಳುತ್ತಿರುವ ಫನ್ನಿ ಮೀಮ್ ಒಂದನ್ನು ಸೇರಿಸಿ ವಿಡಿಯೋ ಮುಗಿಸಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.